ಹಾಯ್ ಎಲ್ಲೋ ನಮಸ್ಕಾರ. ಯಾರೆಲ್ಲ ಗ್ರಾಮ ಆಡಳಿತಾಧಿಕಾರಿ ಎಕ್ಸಾಮ್ಗೆ ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗಿರೋಂಥ ಈ ಒಂದು ಕನ್ನಡ ಕ್ವಶನ್ ಪೇಪರು KE ಅವರು ಕಂಡಕ್ಟ್ ಮಾಡಿರೋಂಥ ಈ ಒಂದು ಕ್ವಶನ್ ಪೇಪರಲ್ಲಿ ಏನಿತ್ತು ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ 1ನೇ ಕ್ವಶನ್ನಿಂದ 30ವರೆಗೂ ಕ್ಲಾಸ್ ಮಾಡಿದ್ದೀನಿ, ಅಂದರೆ ಅನಲೈಸ್ ಮಾಡಿದ್ದೀನಿ. ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕನ್ನಡ ಸುವಾರ್ತಿಕ ಎಂಬ ಕನ್ನಡದ 2ನೇ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ BL ರೈಸ್, ನೆಕ್ಸ್ಟ್ ಕರ್ನಲ್ ಮೆಕ್ಕಂಜಿ, JF ಫ್ಲೀಟ್, ನೆಕ್ಸ್ಟ್ ಹರ್ಮನ್ ಮೌಂಗ್ಲಿಂಗ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 31ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹರ್ಮನ್ ಮೌಗ್ಲಿಂಗ್ ಆಗುತ್ತೆ. ಆಪ್ಷನ್ ಡಿ ಈಸ್ ರೈಟ್. ಕನ್ನಡದ ನವ್ಯ ಕವಿತೆಗಳು ಅಂತ ಕೊಟ್ಟಿದ್ದಾರೆ. ಪಾಂಡು ಮಾದ್ರಿ, ಚಂಡೆಮದ್ದಳೆ, ಕುರುಡು ಕಾಂಚನ, ನೆರಳು, ಪ್ರಾರ್ಥನೆ, 7 ಸುತ್ತಿನ ಕೋಟೆ, ನೆಕ್ಸ್ಟು ಕನ್ನಡಿಗರ ತಾಯಿ, ಕೋಗಿಲೆ ಮತ್ತು ಸೋವಿಯಟ್ ರಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರೋದು ನವ್ಯ ಕವಿತೆಗಳು. ಇದರಲ್ಲಿ ರೈಟ್ ಆನ್ಸರು ಇದರಲ್ಲಿ 1 ಮತ್ತು 3 ಕರೆಕ್ಟ್ ಆಗಿದೆ. ಪಾಂಡು ಮಾದ್ರಿ ಬರೆದವರು ಯಾರು ಅಂತ ಅಂದರೆ BC ರಾಮಚಂದ್ರ ಶರ್ಮಾ ಆಗ್ತಾರೆ. ಚಂಡೆಮದ್ದಳೆ ಯಾರ್ದು ಅಂತ ಅಂದರೆ ಗೋಪಾಲಕೃಷ್ಣ ಅಡಿಗ ಅವ್ರದ್ದು. ನೆಕ್ಸ್ಟು ಪ್ರಾರ್ಥನೆ ಬಂದುಬಿಟ್ಟು ಗೋಪಾಲಕೃಷ್ಣ ಅಡಿಗ ಅವ್ರದ್ದು. 7 ಸುತ್ತಿನ ಕೋಟೆ ಬಂದುಬಿಟ್ಟು BC ರಾಮಚಂದ್ರ ಶರ್ಮಾ ಅವ್ರದ್ದು. ಸೊ ಇದಕ್ಕೆ ರೈಟ್ ಆನ್ಸರು ಆಪ್ಷನ್ ಡಿ ಆಗುತ್ತೆ. 1 ಮತ್ತು 3 ಇವೆರಡು ನವ್ಯ ಕವಿತೆಗಳು. ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಚಕ್ರತೀರ್ಥ, ಚದುರಂಗ, ಖಾನಾವಳಿಯ ನೀಲ, ಬಸವರಾಜ ಕಟ್ಟಿಮನಿ, ನೆಕ್ಸ್ಟು ಗಾರ್ಕಿಯ ಕತೆ, ನೆಕ್ಸ್ಟ್ ಅನಾಕ್ರು ಅಂತ ಕೊಟ್ಟಿದ್ದಾರೆ. ಬಿತ್ತಿದ್ದೆ ಬೇವು, ಬೀಚಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದು ಕೇವಲ 1 ಅಂತ ಕೊಟ್ಟಿದ್ದಾರೆ. ಬಿತ್ತಿದ್ದೆ ಬೇವು ಅನ್ನೋದು ಬೀಚಿ ಅವ್ರದ್ದು. ಇದು ರೈಟ್ ಆನ್ಸರು, ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಒನ್ ಮಧುರ ಚನ್ನಗಿರಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಇವರ ನಿಜನಾಮ ಸಿದ್ಧಲಿಂಗಪ್ಪ ಗಲಗಲಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ನನ್ನ ನಲ್ಲ ಮತ್ತು ಇವರ ಕನಸುಗಳು ಇವನ ಕವನ ಸಂಕಲನ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇವರು 1947ರಲ್ಲಿ ಜರುಗಿದ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಬಸವಣ್ಣನವರ ಭೋಜನ ಶಾಲೆ ಇವರು ಬರೆದ ನಾಟಕವಾಗಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ನನ್ನ ನಲ್ಲ ಮತ್ತು ಇತರ ಕವನಗಳು ಇವರ ಕವನ ಸಂಕಲನ. ನೆಕ್ಸ್ಟು ಇವರು 1947ರಲ್ಲಿ ಜರುಗಿದ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವೆರಡು ಕರೆಕ್ಟ್ ಆಗಿರುತ್ತೆ. ಇದು ನಿಜನಾಮ ಸಿದ್ಧಲಿಂಗಪ್ಪ ಗಲಗಲಿ ಅಂತ ಇದೆ. ಇದು ನಿಜನಾಮ ಬಂದ್ಬಿಟ್ಟು ಅವ್ರದ್ದು ಸಿದ್ಧಲಿಂಗಪ್ಪ ಗಲಗಲಿ ಅಲ್ಲ, ಇವ್ರದ್ದು ಮಧುರ ಚೆನ್ನಮಲ್ಲಪ್ಪ ಗಲಗಲಿ ಅಂತ ಬರುತ್ತೆ. ಸೊ ಇದು ತಪ್ಪಾಗಿದೆ. ಇದು ಅವ್ರದ್ದು ತಂದೆಯ ನಿಜನಾಮ ಆಗುತ್ತೆ, ಸಿದ್ಧಲಿಂಗಪ್ಪ ಗಲಗಲಿ. ಅದಕ್ಕೆ ಇದು ರಾಂಗು. ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು 2 ಮತ್ತು 3. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಇಲ್ಲಿ HS ಶಿವಪ್ರಕಾಶ್, P ಲಂಕೇಶ್, ಬರಗೂರು ರಾಮಚಂದ್ರಪ್ಪ, ಚಂದ್ರಶೇಖರ್ ಕಂಬಾರ್. ನೆಕ್ಸ್ಟು ಈ ಕಡೆ ಋಷ್ಯಶೃಂಗ, ಸಂಸ್ಕೃತಿ ಉಪಸಂಸ್ಕೃತಿ, ಗುಣಮುಖ, ಮಂಟೇಸ್ವಾಮಿ ಪ್ರಸಂಗ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿ ಮ್ಯಾಚ್ ಮಾಡೋದಾದರೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ. ಆಪ್ಷನ್ HS ಶಿವಪ್ರಕಾಶ್ ಅವರದ್ದು ಮಂಟೇಸ್ವಾಮಿ ಪ್ರಸಂಗ. ನೆಕ್ಸ್ಟು P ಲಂಕೇಶ್ ಅವ್ರದ್ದು ಗುಣಮುಖ. ನೆಕ್ಸ್ಟು ಬರಗೂರು ರಾಮಚಂದ್ರಪ್ಪ ಅವ್ರದ್ದು ಸಂಸ್ಕೃತಿ ಉಪಸಂಸ್ಕೃತಿ ಅಂತ ಆಗುತ್ತೆ. ನೆಕ್ಸ್ಟು ಚಂದ್ರಶೇಖರ್ ಕಂಬಾರ ಅವ್ರದ್ದು ಋಷ್ಯಶೃಂಗ. ಸೊ ಪಾಸ್ ಮಾಡ್ಕೊಂಡು ಬರ್ಕೊಂಡು ಹೋಗಿ. ನೆಕ್ಸ್ಟ್ ನೆನಪಿನ ಗಣಿಯಿಂದ ಇದು ಯಾವ ಪ್ರಸಿದ್ಧ ಕನ್ನಡ ಸಾಹಿತಿಯ ಆತ್ಮಚರಿತ್ರೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ SV ಪರಮೇಶ್ವರ ಭಟ್ಟ, ದಿನಕರ ದೇಸಾಯಿ, ಕುವೆಂಪು, ನೆಕ್ಸ್ಟು M ಗೋಪಾಲಕೃಷ್ಣ ಅಡಿಗ ಅಂತ ಕೊಟ್ಟಿದ್ದಾರೆ. M ಗೋಪಾಲಕೃಷ್ಣ ಅಡಿಗ ಅವ್ರದ್ದು ಆಗುತ್ತೆ. ಇದು ಅವ್ರದ್ದು ಆತ್ಮಚರಿತ್ರೆ. ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಅಪಾರ ವಯಸ್ಕನ ಅಮೇರಿಕ ಯಾತ್ರೆ AN ಮೂರ್ತಿರಾವ್ ಅಂತ ಇದೆ. ನೆಕ್ಸ್ಟು ಅಮೇರಿಕದಲ್ಲಿ ನಾನು BGL ಸ್ವಾಮಿ. ನೆಕ್ಸ್ಟು ಸ್ನೇಹ ಯಾತ್ರೆ ಅನುಪಮ ನಿರಂಜನ. ನೆಕ್ಸ್ಟು ಚೀನಾ ದೇಶದ ಬೌದ್ಧ ಯಾತ್ರಿಕರು ಅಂತ ಕೊಟ್ಟಿದ್ದಾರೆ. ವೀಕ್ರು ಗೋಕಾಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟಾಗಿ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತ ಈ ಒಂದು ಕ್ವಶನ್ಗೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಚೀನಾ ದೇಶದ ಬೌದ್ಧ ಯಾತ್ರಿಕರು ವೀಕ್ರು ಗೋಕಾಕ್ ಅಂತ. ಇದು ಕರೆಕ್ಟಾಗಿ ಹೊಂದಾಣಿಕೆ ಆಗಿಲ್ಲ. ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಹೊಂದಾಣಿಕೆ ಆಗಿಲ್ಲ, ಹೊಂದಾಣಿಕೆ ಆಗಿದೆ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿ, ಈ ಥರ ಎಲ್ಲ ತುಂಬಾ ಕೊಡ್ತಾರೆ ಕನ್ನಡದಲ್ಲಿ, ನೋಡ್ಕೊಳ್ಳಿ. ಇದರಲ್ಲಿ ಮೂಕನಿಗೆ ಬಾಯಿ ಬಂದಾಗ ದೇವನೂರು ಮಹಾದೇವ ಅವ್ರದ್ದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಕಪ್ಪು ಕಾವ್ಯ ಅರವಿಂದ ಮಾಲಗತ್ತಿ, ಪಂಚಮ್ಮ ಧರಣಿ ದೇವಿ, ನೆಕ್ಸ್ಟು ತಮಟೆ BT ಲಲಿತಾ ನಾಯಕ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹೊಂದಾಣಿಕೆ ಯಾವುದೋ ಆಗಿದೆ ಅಂತ ಇಲ್ಲಿ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು B ಮಾತ್ರ ಆಗುತ್ತೆ. ಕಪ್ಪು ಕಾವ್ಯ ಯಾವ್ದು ಅಂತ ಅಂದರೆ ಅರವಿಂದ ಮಾಲಗತ್ತಿ. ಇದು ಸರಿಯಾಗಿದೆ, ಇನ್ನು ಮಿಕ್ಕಿದ್ದೆಲ್ಲ ತಪ್ಪಾಗಿದೆ.
ನೆಕ್ಸ್ಟ್ ಒನ್ನು ಪ್ರಾಚೀನ ಗ್ರೀಕ್ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಓಡ್ ಭಾವಗೀತೆಯ ಒಂದು ಒಳಜಾತಿ ಆಗಿದ್ದು, ನೆಕ್ಸ್ಟು ಇದನ್ನು ಕನ್ನಡದಲ್ಲಿ ಏನೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸುನೀತ, ಪ್ರಗಾತ, ನೆಕ್ಸ್ಟು ಖಂಡಕಾವ್ಯ, ಕಥನ ಕಾವ್ಯ ಅಂತ ಕೊಟ್ಟಿದ್ದಾರೆ. ಇದು ಏನಂತ ಕರೀತಾರೆ ಈ ಥರ ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ನು ಸಿ ಆಗುತ್ತೆ, ಪ್ರಗಾತ ಅಂತ ಕರೀತಾರೆ. ಪ್ರಾಚೀನ ಗ್ರೀಕ್ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಓಡ್ ಗೀತೆಯ ಒಂದು ಒಳಜಾತಿಯಾಗಿತ್ತು. ಇದನ್ನು ಪ್ರಗಾತ ಅಂತ ಕರೀತಾರೆ. ಆಪ್ಷನ್ ಸಿ ಈಸ್ ರೈಟ್. ನೆಕ್ಸ್ಟ್ ಒನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಪಂಜೆ ಮಂಗೇಶರಾಯರು ಬರೆದ ಮಕ್ಕಳ ಕವಿತೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಪಂಜೆ ಮಂಗೇಶರಾಯರ್ದು ತುಂಬಾ ಮಕ್ಕಳ ಕವಿತೆಗಳು ಬರೆದಿದ್ದಾರೆ. ಅದರಲ್ಲಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಕವಿತೆ ಆಗಿಲ್ಲ ಅಂತ ಕೇಳಿದ್ದಾರೆ. ಬೊಕ್ಕಬಾಯಿ, ಕೊಕ್ಕೆರಾಜ, ನೆಕ್ಸ್ಟು ನಾಗರ ಹಾವೆ, ಹಾವಳು ಹೂವೆ, ಬಣ್ಣದ ತಗಡಿನ ತುತ್ತೂರಿ, ಗುಡುಗುಡು ಗುಮ್ಮಟ ದೇವರು ಅಂತ ಕೊಟ್ಟಿದ್ದಾರೆ. ಯಾವುದು ಕವಿತೆ ಅಲ್ಲ, ಪಂಜೆ ಮಂಗೇಶರಾಯರ್ದು ಯಾವುದು ಕವಿತೆ ಆಗಿಲ್ಲ ಅಂತ ಇದಕ್ಕೆ ನೋಡೋದಾದರೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಬಣ್ಣದ ತಗಡಿನ ತುತ್ತೂರಿ ಆಗುತ್ತೆ. ಆಪ್ಷನ್ನು ಬಿ ಕರೆಕ್ಟು. ಇದು ಅವರ ಕವಿತೆ ಅಲ್ಲ, ಬಣ್ಣದ ತಗಡಿನ ತುತ್ತೂರಿ. ನೆಕ್ಸ್ಟ್ ಒನ್ನು ಕಾಡು, ಮಣ್ಣಿನ ಹಾಡು, ಗೀಜಗದ ಗೂಡು ಕೃತಿಗಳನ್ನು ರಚಿಸಿದ ಪ್ರಸಿದ್ಧ ಸಾಹಿತಿ ಯಾರು ಅಂತ ಕೊಟ್ಟಿದ್ದಾರೆ. ಶ್ರೀ ಕೃಷ್ಣ ಹಾಲನಹಳ್ಳಿ, ಕುವೆಂಪು, ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ, ನೆಕ್ಸ್ಟು ಎಲ್.ಆರ್. ಹೆಗಡೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಸಿದ್ಧ ಕೃತಿಗಳ ಸಾಹಿತಿ ಯಾರು ಅಂತ ಅಂದರೆ ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಶ್ರೀ ಕೃಷ್ಣ ಹಾಲನಹಳ್ಳಿ ಆಗುತ್ತೆ. ಆಪ್ಷನ್ 1 ಈಸ್ ಕರೆಕ್ಟು, ಶ್ರೀ ಕೃಷ್ಣ ಹಾಲನಹಳ್ಳಿ. ನೆಕ್ಸ್ಟ್ ಒನ್ನು ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಗಳು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಡಾಕ್ಟರ್ ಗೀತಾ ನಾಗಭೂಷಣ್, ಹಸಿಮಾಂಸ ಮತ್ತು ಹದ್ದುಗಳು, ನೆಕ್ಸ್ಟು ಬಾನ ಮುಸ್ತಾಕ್, ಬಡವರ ಮಗಳು ಹೆಣ್ಣಲ್ಲ, ವೀಣಾ ಶಾಂತೇಶ್ವರ, ಮುಳ್ಳುಗಳು, ನೆಕ್ಸ್ಟು ಸಬಿಹಾ ಭೂಮಿಗೌಡ, ರೊಟ್ಟಿ ಮತ್ತು ಹುಡುಗಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಹೊಂದಾಣಿಕೆ ಆಗಿಲ್ಲ, ತಪ್ಪಾಗಿದೆ ಅಂತ ನೋಡೋದಾದರೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕೇವಲ 4 ಆಗುತ್ತೆ. ಆಪ್ಷನ್ನು 4 ಈಸ್ ಕರೆಕ್ಟು. ಸಬಿಹಾ ಭೂಮಿಗೌಡ, ರೊಟ್ಟಿ ಮತ್ತು ಹುಡುಗಿ ಇದು ಹೊಂದಾಣಿಕೆ ಆಗಿಲ್ಲ. ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಒನ್ನು ವಸಾಹತೋತ್ತರ ಚಿಂತನೆಯ ಪ್ರಮುಖ ಚಿಂತಕ ಯಾರು ಅಂತ ಕೊಟ್ಟಿದ್ದಾರೆ. ಐ.ಎ. ರಿಚರ್ಡು, ಜಾರ್ಜ್ ಲುಕಾಸ್, ಎಡ್ವರ್ಡ್ ಸಹೀದ್, ನೆಕ್ಸ್ಟು ರೇಮಂಡ್ ವಿಲಿಯಮ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಜಾರ್ಜ್ ಲುಕಾಸ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಲಿಪಿಯುಕ್ತವಾದ ದ್ರಾವಿಡ ಭಾಷೆಗಳು ಈ ಕೆಳಗಿನಂತಿವೆ ಅಂತ ಕೊಟ್ಟಿದ್ದಾರೆ. ತಮಿಳು, ತೆಲುಗು, ಬ್ರಾಹ್ಮಣ, ನೆಕ್ಸ್ಟು ಕುಹಿ ಅಂತ ಕೊಟ್ಟಿದ್ದಾರೆ. ಮಲಯಾಳಂ ತೋಡ, ಕೊರಬ, ಕುರುಬ ಅಂತ ಕೊಟ್ಟಿದ್ದಾರೆ. ಕನ್ನಡ, ತುಳು, ಕೊಡವ, ಪರ್ಜಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಲಿಪಿ ಇರೋವಂಥ ದ್ರಾವಿಡ ಭಾಷೆಗಳು ಯಾವುದು ಅಂತ ಇಲ್ಲಿಗೆ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ. ನೆಕ್ಸ್ಟ್ ಒನ್ನು ಕಮ್ಮಿತು ಪ್ಲಸ್ ನಾಡು ಕನ್ನಡ ಎಂದು ಹೇಳಿದವರು ಯಾರು ಅಂತ ಕೊಟ್ಟಿದ್ದಾರೆ. ಕಮ್ಮಿತು ಪ್ಲಸ್ ನಾಡು ಈಕ್ವಲ್ಸು ಕನ್ನಡ ಎಂದು ಹೇಳಿದವರು ಯಾರು ಅಂತ ಕೊಟ್ಟಿದ್ದಾರೆ. ನರಸಿಂಹಾಚಾರ್ಯರು, ಅಟ್ಟಿಯಂಗಡಿ ನಾರಾಯಣ ರಾಯರು, ನೆಕ್ಸ್ಟು ಜಿ.ಎಸ್. ಶಿವರುದ್ರಪ್ಪ, ನೆಕ್ಸ್ಟು ದಾರಾ ಬೇಂದ್ರೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಇದು ಕಮ್ಮಿತು ಪ್ಲಸ್ ನಾಡು ಕನ್ನಡ ಎಂದು ಹೇಳಿದವರು ಯಾರು ಅಂತ ಅಂದರೆ ಎ ಆಗುತ್ತೆ, ನರಸಿಂಹಾಚಾರ್ಯರು. ಆಪ್ಷನ್ ಎ ಈಸ್ ಕರೆಕ್ಟು, ನರಸಿಂಹಾಚಾರ್ಯರು. ನೆಕ್ಸ್ಟ್ ಒನ್ನು ಕೇಶಿರಾಜನು ಹೇಳುವ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಇದು ಒಂದು ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ತತ್ಪುರುಷ ಸಮಾಸ, ಗಮಕ ಸಮಾಸ, ದ್ವಿಗು ಸಮಾಸ, ಕ್ರಿಯಾ ಸಮಾಸ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತಂದರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಗಮಕ ಸಮಾಸ. ನೆಕ್ಸ್ಟ್ ಒನ್ನು ಸು.ರಂ. ಎಕ್ಕುಂಡಿಯವರ ಯಾವ ಶೀರ್ಷಿಕೆಯ ರಷ್ಯನ್ ಕವಿತೆಗಳ ಅನುವಾದಿತ ಸಂಕಲನಕ್ಕೆ 1970ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯು ದೊರೆಯಿತು ಅಂತ ಕೊಟ್ಟಿದ್ದಾರೆ. ಮತ್ಸ್ಯಗಂಧಿ, ನೆಕ್ಸ್ಟು ಪ್ರತಿಬಿಂಬಗಳು, ಬಕುಲದ ಹೂಗಳು, ನೆಕ್ಸ್ಟು ನೆರಳು ಅಂತ ಕೊಟ್ಟಿದ್ದಾರೆ. ಸೊ ಯಾವುದಕ್ಕೆ ಅಂತ ಅಂದರೆ ಇದು ಪ್ರತಿಬಿಂಬಗಳು ಅನ್ನೋ ಈ ಒಂದು ಕವಿತೆಗೆ 1970ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಂದಿದೆ. ಯಾರಿಗೆ ಅಂದರೆ ಸು.ರಂ. ಎಕ್ಕುಂಡಿಯವರಿಗೆ. ನೆಕ್ಸ್ಟು ಅನೇಕ ಮರಾಠಿ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಸುಕುಮಾರ ದೇವರಗೆಣ್ಣೂರು ಇವರ ಯಾವ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂತ ಕೊಟ್ಟಿದ್ದಾರೆ. 4ನೆಯ ಆಯಾಮ, ಬಯಲು ಬಸಿರು, ನೆಕ್ಸ್ಟು ದುರ್ದಮ್ಯ, ನಿರೀಂದ್ರಿಯ ಅಂತ ಕೊಟ್ಟಿದ್ದಾರೆ. ನಿರೀಂದ್ರಿಯ ಅನ್ನೋ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಯು.ಆರ್. ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದ ಕನ್ನಡದ ಪ್ರಸಿದ್ಧ ಲೇಖಕರು ಯಾರು ಅಂತ ಕೊಟ್ಟಿದ್ದಾರೆ. ಎಂ.ಕೆ. ರಾಮಾನುಜನ್, ಗಿರಿಡಿ ಗೋವಿಂದರಾಜ್, ಆಮನಾಯಕ್, ನೆಕ್ಸ್ಟು ಡಿ.ಆರ್. ನಾಗರಾಜ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾರು ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಮನಾಯಕ್ ಅವರು ಆಗುತ್ತೆ. ಆಪ್ಷನ್ ಡಿ ಈಸ್ ರೈಟ್.
ನೆಕ್ಸ್ಟ್ ಒನ್ನು ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಗಳಗನಾಥ ಪ್ರಬುದ್ಧ ಪದ್ಮನಯನೆ, ನೆಕ್ಸ್ಟು ಅಟ್ಟಿಯಂಗಡಿ ನಾರಾಯಣರಾಯರು ಆಂಗ್ಲ ಕವಿತಾವಳಿ, ನೆಕ್ಸ್ಟು BM ಶ್ರೀ ಇಂಗ್ಲಿಷ್ ಗೀತೆಗಳು, ಆಲೂರು ವೆಂಕಟರಾಯರು ವೈಶಾಖಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರು ಒಂದು ಬಿ ಆಗುತ್ತೆ. 1, 2, 3 ಗಳಗನಾಥ ಪ್ರಬುದ್ಧ ಪದ್ಮನಯನ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟು ಅಟ್ಟಿಯಂಗಡಿ ನಾರಾಯಣರಾಯರದು ಆಂಗ್ಲ ಕವಿತಾವಳಿ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ 3 BM ಶ್ರೀ ಇಂಗ್ಲಿಷ್ ಗೀತೆಗಳು ಅದು ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ನು 4 ಅಂದರೆ ಆಲೂರು ವೆಂಕಟರಾಯರು ವೈಶಾಖಿ ಇದು ರಾಂಗ್ ಆಗಿದೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಈ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಒಕ್ಕಣ್ಣು ದ್ವಿಗು ಸಮಾಸ, ಹಳೆಗನ್ನಡ ಕರ್ಮಧಾರಯ ಸಮಾಸ, ನೆಕ್ಸ್ಟು ಬೆಟ್ಟದ ಅವರೆ ತತ್ಪುರುಷ ಸಮಾಸ, ಮುಕ್ಕಣ್ಣ ಹರಿ ಸಮಾಸ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ತಪ್ಪಾಗಿರುವ ಜೋಡಿ ಅಂತ ಇಲ್ಲಿ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ. ಸಿ ಮಾತ್ರ ಇದಕ್ಕೆ ತಪ್ಪಾಗಿದೆ. ಯಾವುದು ಅಂತಂದರೆ ಬೆಟ್ಟದ ಅವರೆ ತತ್ಪುರುಷ ಸಮಾಸ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ತಪ್ಪಾಗಿರುವ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟಾಗಿ ಯಾವುದು ತಪ್ಪಾಗಿದೆ ಅಂತ ಅಂದರೆ ಇದರಲ್ಲಿ ಬೆಟ್ಟದ ಅವರೆ ಬಂದ್ಬಿಟ್ಟು ತತ್ಪುರುಷ ಸಮಾಸ ಅನ್ನೋದು ಇದೊಂದು ರಾಂಗ್ ಆಗಿದೆ. ನೆಕ್ಸ್ಟ್ ಒನ್ನು ಕೂಸು ಮಲಗಿದೆ ಅದರಲ್ಲಿರುವ ಲಿಂಗ ಯಾವುದು ಅಂತ ಕೊಟ್ಟಿದ್ದಾರೆ. ನಪುಂಸಕ ಲಿಂಗ, ನಿತ್ಯ ನಪುಂಸಕ ಲಿಂಗ, ನೆಕ್ಸ್ಟು ಪುಂಸಕ ಲಿಂಗ, ಸತ್ಯ ನಪುಂಸಕ ಲಿಂಗ ಅಂತ ಕೊಟ್ಟಿದ್ದಾರೆ. ಕೂಸು ಮಲಗಿದೆ ಅದು ಯಾವ ಲಿಂಗ ಅಂತ ಅಂದರೆ ಇದು ಕರೆಕ್ಟ್ ಆಗಿರೋ ಆನ್ಸರು ನಿತ್ಯ ನಪುಂಸಕ ಲಿಂಗ. ಸಿ ಈಸ್ ರೈಟ್ ಆನ್ಸರ್ ನಿತ್ಯ ನಪುಂಸಕ ಲಿಂಗ. ನೆಕ್ಸ್ಟ್ ಒನ್ನು ಪಂಚಮಿ ವಿಭಕ್ತಿಯ ಕಾರಕ ಯಾವುದು ಅಂತ ಕೇಳಿದರೆ ಆಪಾದನ, ನೆಕ್ಸ್ಟು ಸಂಪ್ರದಾನ, ಸಂಬಂಧ, ಅಧಿಕರಣ ಅಂತ ಕೊಟ್ಟಿದ್ದಾರೆ. ಪಂಚಮಿ ವಿಭಕ್ತಿಯ ಕಾರಕ ಯಾವುದು ಅಂತ ಅಂದರೆ ಇದರಲ್ಲಿ ಕರೆಕ್ಟಾಗಿರೋ ಆನ್ಸರು ಆಪಾದನ ಆಗುತ್ತೆ. ನೀವು ವಿಭಕ್ತಿಗಳ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ನಾನು ವಿಭಕ್ತಿಯ ಬಗ್ಗೆ ಕ್ವಶನ್ನ ಕೇಳ್ತಾರೆ. ಒಂದಲ್ಲ 2 ಕ್ವಶನ್ ಬಂದೇ ಬರುತ್ತೆ. ನಾನು ವ್ಯಾಕರಣ ರಿಲೇಟೆಡ್ ಕ್ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಒನ್ನು ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಜಾನಪದ ಸ್ವರೂಪ, ಲೋಕಗೀತೆಗಳು, ಮಲ್ಲಿಗೆ ದಂಡೆ, ಹುಟ್ಟಿದ ಹಳ್ಳಿಯ ಹಾಡು ಅಂತ ಕೊಟ್ಟಿದ್ದಾರೆ. ಆಮನಾಯಕ್ BS ಗದ್ದಗಿ ಮಠ, ಅರ್ಚಕ B ರಂಗಸ್ವಾಮಿ, ಕಾಪಸೆ ರೇವಪ್ಪ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವುದು ಒಂದು ಮ್ಯಾಚ್ ಮಾಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಎಗೆ 1 ಜಾನಪದ ಸ್ವರೂಪ ಬಂದ್ಬಿಟ್ಟು ಹಾಮನಾಯಕ್ ಅವ್ರದ್ದು, ನೆಕ್ಸ್ಟು ಬಿಗೆ 2 ಲೋಕಗೀತೆಗಳು ಬಂದ್ಬಿಟ್ಟು BS ಗದ್ದಗಿ ಮಠ, ನೆಕ್ಸ್ಟು ಸಿಗೆ 4 ಮಲ್ಲಿಗೆ ದಂಡೆ ಬಂದ್ಬಿಟ್ಟು ಕಾಪಸೆ ರೇವಪ್ಪ, ನೆಕ್ಸ್ಟು ಡಿ ಹುಟ್ಟಿದ ಹಳ್ಳಿಯ ಹಾಡು ಬಂದ್ಬಿಟ್ಟು ಅದಕ್ಕೆ 3ನೇದು ಆಗುತ್ತೆ. ಮ್ಯಾಚ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಅರ್ಚಕ B ರಂಗಸ್ವಾಮಿ. ಪಾಸ್ ಮಾಡಿಕೊಂಡು ನೋಡ್ಕೊಂಡು ಹೋಗಿ. ಇನ್ ಎ ಪ್ಯೂರ್ಲಿ ಓರಲ್ ಕಲ್ಚರ್ ಎವ್ರಿಥಿಂಗ್ ಈಸ್ ಫೋಕ್ಲೋರ್ ಎಂದು ಹೇಳಿದ ವಿದ್ವಾಂಸರು ಯಾರು ಅಂತ ಕೊಟ್ಟಿದ್ದಾರೆ. SP ಮೆರಿಸಾ, ಎಡ್ವಿನ್ ಸಿಡ್ನಿ ಹರ್ಲ್ಯಾಂಡ್, ನೆಕ್ಸ್ಟು BA ಬಾಟ್ಕಿನ್, ನೆಕ್ಸ್ಟು ರಾಲ್ಫ್ ಸ್ಟೀಲ್ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಯಾರು ಈ ಥರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿದ್ವಾಂಸರು ಯಾರು ಅಂತ ನೋಡೋದಾದರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು BA ಆಗುತ್ತೆ. BA ಬಾಟ್ಕಿನ್ ಇದಕ್ಕೆ ರೈಟ್ ಆನ್ಸರ್ BA ಬಾಟ್ಕಿನ್. ನೆಕ್ಸ್ಟ್ ಒನ್ನು ಲಿಂಗದೇವರು ಹಳೆಮನೆಯವರ ಚಿಕ್ಕದೇವ ಭೂಪ ನಾಟಕದಲ್ಲಿ ಈ ಕೆಳಗಿನ ಯಾವ ಜನಪದ ಕಲಾವಿದರನ್ನು ಬಳಸಿಕೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾರೆ. ಕಂಸಾಳೆಯವರು, ನೀಲಗಾರರು, ದೊಂಬಿದಾಸರು, ನೆಕ್ಸ್ಟ್ ಚೌಡಿಕೆಯವರು ಅಂತ ಕೊಟ್ಟಿದ್ದಾರೆ. ಚಿಕ್ಕದೇವ ಭೂಪ ನಾಟಕದಲ್ಲಿ ಕಂಸಾಳೆಯವ್ರನ್ನ ಕಲಾವಿದರನ್ನ ಬಳಸಿಕೊಳ್ಳಲಾಗಿದೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಮತ್ತೆ ಕೊಟ್ಟಿದ್ದಾರೆ. ಇಲ್ಲಿ ಜನಪದ ವಿದ್ವಾಂಸರು ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರ ಕೊಟ್ಟಿದ್ದಾರೆ. ಜೇಕಬ್ ಗ್ರೀಮ್, ಜೂಲಿಯಸ್ ಶ್ರಾಯ್ಕ್, ನೆಕ್ಸ್ಟು ವಿಲಿಯಂ J ಥಾಮ್ಸ್, ನೆಕ್ಸ್ಟು ಎಡ್ವರ್ಡ್ ಬರ್ನೆಟ್ ಟೈಲರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಫಿನ್ಲ್ಯಾಂಡ್ ಅವರ ದೇಶ ಕೊಟ್ಟಿದ್ದಾರೆ. ಫಿನ್ಲ್ಯಾಂಡ್, ಇಂಗ್ಲೆಂಡ್, ಜರ್ಮನಿ, ಅಮೇರಿಕಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ. ಎಗೆ 3 ಎಲ್ಲಿದೆ ಅದನ್ನ ನೋಡಿ. ಇದರಲ್ಲಿ ರೈಟ್ ಆನ್ಸರ್ ಸಿ ಆಗುತ್ತೆ. ಎಗೆ 3 ಇವರು ಜರ್ಮನಿಯವರು. ನೆಕ್ಸ್ಟು ಜೂಲಿಯಸ್ ಸ್ಟ್ರೈಕ್ ಬಂದ್ಬಿಟ್ಟು 1 ಆಗುತ್ತೆ ಫಿನ್ಲ್ಯಾಂಡು. ನೆಕ್ಸ್ಟ್ ವಿಲಿಯಂ J ಥಾಮ್ಸ್ ಬಂದ್ಬಿಟ್ಟು 2nd ಆಗುತ್ತೆ ಇಂಗ್ಲೆಂಡು. ನೆಕ್ಸ್ಟು ಎಡ್ವರ್ಡ್ ಬರ್ನೆಟ್ ಟೈಲರ್ ಬಂದ್ಬಿಟ್ಟು ಅಮೇರಿಕಾ ಆಗುತ್ತೆ. ನೆಕ್ಸ್ಟ್ ಒನ್ನು ಕರ್ನಾಟಕದಲ್ಲಿ ಜಾನಪದ ಅಧ್ಯಯನಕ್ಕೆ ಕೊಡುಗೆ ನೀಡಿದ ಪಾಶ್ಚಾತ್ಯ ವಿದ್ವಾಂಸರು ಮತ್ತು ಅವರು ರಚಿಸಿದ ಕೃತಿಗಳ ಜೋಡಿಯನ್ನು ನೀಡಲಾಗಿದ್ದು ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವುದು ತಪ್ಪಾಗಿದೆ ಅದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ದ ಫೋಕ್ ಸಾಂಗ್ಸ್ ಆಫ್ ಸೌತರ್ನ್ ಇಂಡಿಯಾ
ಚಾರ್ಲ್ಸ್ ಇ ಗ್ರೋವರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಓಲ್ಡ್ ಡೆಕ್ಕನ್ ಡೇಸ್ ಅಂತ ಕೊಟ್ಟಿದ್ದಾರೆ. ಮೇರಿ ಫಿರೆ ಅಂತ ಕೊಟ್ಟಿದ್ದಾರೆ. ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಅಂತ ಕೊಟ್ಟಿದ್ದಾರೆ. ಹಬೆ ದುಬೈ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಕೆನರೀಸ್ ಫೋಕ್ ಸಾಂಗ್ ಅಂತ ಕೊಟ್ಟಿದ್ದಾರೆ. ಅದು ಫರ್ಡಿನಾಂಡ್ ಕಿಟಲ್ ಅವ್ರದ್ದು ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿರೋದು ಯಾವುದು ಅಂತ ನೋಡೋದಾದರೆ ಇದರಲ್ಲಿ ಆಪ್ಷನ್ ಡಿ ತಪ್ಪಾಗಿದೆ. ಕೆನರೀಸ್ ಫೋಕ್ ಸಾಂಗ್ ಬಂದ್ಬಿಟ್ಟು ಫರ್ಡಿನಾಂಡ್ ಕಿಟಲ್ ಅನ್ನೋದು ಇದಕ್ಕೆ ರಾಂಗ್ ಅದು ಆನ್ಸರು. ಸೊ ಇದಕ್ಕೆ ತಪ್ಪಾಗಿರೋದು ಯಾವುದು ಅಂತಂದರೆ ಆಪ್ಷನ್ ಡಿ. ನೆಕ್ಸ್ಟ್ ಒನ್ನು ವೆರಿಯರ್ ಎಲ್ವಿನ್ನರ್ ಆದಿವಾಸಿ ಜನಾಂಗದವರೊಂದಿಗೆ ತಮ್ಮ ಅನುಭವಗಳನ್ನು ಕುರಿತು ಬರೆದ ಇಂಗ್ಲಿಷ್ ಕೃತಿಯನ್ನು ಗಿರಿಜನ ಪ್ರಪಂಚ ಎಂಬ ಹೆಸರಿನಿಂದ ಕನ್ನಡಕ್ಕೆ ಅನುವಾದಿಸಿದ ಪ್ರಸಿದ್ಧ ಕನ್ನಡ ಜಾನಪದ ವಿದ್ವಾಂಸಕರು ಯಾರು ಅಂತ ಕೊಟ್ಟಿದ್ದಾರೆ. ಅಲ್ಲಿ MS ರಟ್ಟೆ, HL ನಾಗೇಗೌಡ, ಶ್ರೀ ರಾಮಚಂದ್ರೇಗೌಡ, HJ ಲಕ್ಕಪ್ಪಗೌಡ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಯಾರು ಒಂದು ಅನುವಾದ ಮಾಡಿದ್ರು ಈ ಒಂದು ಕೃತಿನ ಅಂತ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು HL ನಾಗೇಗೌಡ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಫಿನ್ಲ್ಯಾಂಡಿನ ಜಗತ್ ಪ್ರಸಿದ್ಧ ಫೋಕ್ಲೋರ್ ಫೆಲೋ ಪ್ರಶಸ್ತಿಗಳಿಗೆ ಶಂ ಪರಮಶಿವಯ್ಯನವರಿಂದ ಈ ಕೆಳಗಿನ ಯಾವ ಕೃತಿ ರಚಿತವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಕೃತಿ ರಚಿತವಾಗಿಲ್ಲ ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. 4th ಮತ್ತು 5th. 4th ಬಂದ್ಬಿಟ್ಟು ಗುಮ್ಮಟೆ ಪದಗಳು, 5th ಬಂದ್ಬಿಟ್ಟು ಬಬ್ರುವಾಹನ ವಿಜಯ ಕೊಟ್ಟಿದ್ದಾರೆ. ನೋಡಿ ಇದರಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ವಿರಮೋ ಯತಿಹ ಜಯದೇಯ, ವಾಗ್ವಿರಮೋ ಯತಿ ಜಯಕೀರ್ತಿ, ಯತಿ ಎಂಬುದು ಸಿರ್ವತಣಂ ನಾಗವರ್ಮ, ನೆಕ್ಸ್ಟು ಶ್ರಾವ್ಯೋ ವಿರಾಮೋ, ನೆಕ್ಸ್ಟ್ ಯತಿಹ ಅಂತ ಅಂದರೆ ಹೇಮಚಂದ್ರ ಅಂತ ಕೊಟ್ಟಿದ್ದಾರೆ. ಯಾವುದು ಒಂದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ. ಸಿ ಇದಕ್ಕೆ ತಪ್ಪಾಗಿ ಹೊಂದಾಣಿಕೆ ಆಗಿದೆ. ನೆಕ್ಸ್ಟ್ ಒನ್ನು ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಶಾರ್ದುಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ, ನೆಕ್ಸ್ಟು ಶ್ರಗ್ಧರೆ, ಮಹಾಶ್ರಗ್ಧರ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 19 ಅಕ್ಷರಗಳು, 20 ಅಕ್ಷರಗಳು, 22 ಅಕ್ಷರಗಳು, ನೆಕ್ಸ್ಟು 21 ಅಕ್ಷರಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ಕರೆಕ್ಟ್ ಆಗುತ್ತೆ. ಬಿ ಯಾವ ಥರ ಇದೆ ನೋಡೋಣ. ಇದಕ್ಕೆ ಮ್ಯಾಚ್ ಮಾಡೋದಾದರೆ ರೈಟ್ ಆನ್ಸರ್ ಆಪ್ಷನ್ ಬಿ. ಎಗೆ 1, ಶಾರ್ದುಲ ವಿಕ್ರೀಡಿತ ಬಂದ್ಬಿಟ್ಟು 19 ಅಕ್ಷರಗಳು ಕರೆಕ್ಟ್ ಆಗಿದೆ. ನೆಕ್ಸ್ಟು ಬಿಗೆ 4, ಮತ್ತೇಬ ವಿಕ್ರೀಡಿತ ಬಂದ್ಬಿಟ್ಟು 21 ಅಕ್ಷರಗಳು. ನೆಕ್ಸ್ಟ್ ಸಿಗೆ 2, ಶ್ರಗ್ಧರೆ ಬಂದ್ಬಿಟ್ಟು 20 ಅಕ್ಷರಗಳು. ನೆಕ್ಸ್ಟು ಮಹಾಶ್ರಗ್ಧರ ಬಂದ್ಬಿಟ್ಟು 22 ಅಕ್ಷರಗಳು. ಸೊ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಒನ್ನು ಬಂದಂ ಬಂದಂ ದೇವರ ದೇವಂ, ನೆಕ್ಸ್ಟ್ ಬಂದಂ ಬಂದಂ ಗಡಂ ದೇವಂ ಅಂತ ಕೊಟ್ಟಿದ್ದಾರೆ. ಈ ಮೇಲಿನ ಸಾಲುಗಳು ಯಾವ ರಗಳಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದೆ. ವೀರ ರಗಳೆ, ಲಲಿತ ರಗಳೆ, ನೆಕ್ಸ್ಟು ಉತ್ಸಾಹ ರಗಳೆ, ಮಂದನೀಲ ರಗಳೆ ಅಂತ ಕೊಟ್ಟಿದ್ದಾರೆ. ಇದು ಯಾವ ಒಂದು ಸಾಲುಗಳಿಗೆ ರಗಳೆಗೆ ಎಕ್ಸಾಂಪಲ್ ಆಗಿದೆ ಅಂತ ನೋಡೋದಾದರೆ 63ಗೆ ಈ ಒಂದು ರೈಟ್ ಆನ್ಸರ್ ಬಂದ್ಬಿಟ್ಟು ಇದೊಂದು ಮಂದನೀಲ ರಗಳೆ ಆಗುತ್ತೆ. ಸರಿಯಾಗಿ ಹೊಂದಾಣಿಕೆಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಭೂಕವಿಯ ಬಸವರಾಣ ಭಾಮಿನಿ ಷಟ್ಪದಿ, ನೆಕ್ಸ್ಟು ಚಾಮರಸನ ಪ್ರಭುಲಿಂಗ ಲೀಲೆ ಉದ್ದಂಡ ಷಟ್ಪದಿ, ನೆಕ್ಸ್ಟು ಲಕ್ಷ್ಮೀಶನ ಜೈಮಿನಿ ಭಾರತ ವಾರ್ಧಕ ಷಟ್ಪದಿ, ನೆಕ್ಸ್ಟು ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಶರ ಷಟ್ಪದಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ. ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಅಂದರೆ 1 ಮತ್ತು 3 ಕರೆಕ್ಟ್ ಆಗಿರೋ ಆನ್ಸರು. ಲಕ್ಷ್ಮೀಶನ ಜೈಮಿನಿ ಭಾರತ ವಾರ್ಧಕ ಷಟ್ಪದಿ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟು ಭೀಮ ಕವಿಯ ಬಸವರಾಣ ಭಾಮಿನಿ ಷಟ್ಪದಿ ಅದು ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ 1 ಮತ್ತು 3. ನೆಕ್ಸ್ಟ್ ಒನ್ನು ಹಸ್ತಪ್ರತಿಗಳ ಸಂಗ್ರಹ ಸಂಪಾದನಾ ಕಾರ್ಯಕ್ಕೆ 1891ರಲ್ಲಿ ಮೈಸೂರಿನಲ್ಲಿ ಸ್ಥಾಪಿತವಾದ ಓರಿಯೆಂಟಲ್ ಲೈಬ್ರರಿಯಿಂದ ಪ್ರಕಟವಾದ ಮೊದಲ ಕನ್ನಡ ಕೃತಿ ಯಾವುದು ಅಂತ ಕೊಟ್ಟಿದ್ದಾರೆ. ಪಂಪನ ಆದಿಪುರಾಣ, ಶಾಂತಿವೀರನ ಆಲಸ್ಯ ಪುರಾಣ, ನೆಕ್ಸ್ಟು ನಾಗವರ್ಮನ ವರ್ಧನ ಪುರಾಣ, ನಾಗಚಂದ್ರನ ಪಂಪ ಪುರಾಣ ಅಂತ ರಾಮಾಯಣ ಅಂತ ಕೊಟ್ಟಿದ್ದಾರೆ. ಇದು ಯಾವುದು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಿಂದ ಪ್ರಕಟವಾದ ಮೊದಲ ಕನ್ನಡ ಕೃತಿ ಯಾವುದು ಅಂತ ನೋಡೋದಾದರೆ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಪಂಪನ ಆದಿಪುರಾಣ. ನೆಕ್ಸ್ಟ್ ಒನ್ನು ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಇದು ಯಾರ PhD ಪ್ರಬಂಧವಾಗಿದೆ, ಮಹಾಪ್ರಬಂಧವಾಗಿದೆ ಅಂತ ಕೊಟ್ಟಿದ್ದಾರೆ. ಡಾಕ್ಟರ್ ಎಂ ಶಿವಕುಮಾರ ಸ್ವಾಮಿ, ಡಾಕ್ಟರ್ MM ಕಲಬುರ್ಗಿ, ನೆಕ್ಸ್ಟ್ ಡಾಕ್ಟರ್ L ಬಸವರಾಜು, ನೆಕ್ಸ್ಟ್ ಡಾಕ್ಟರ್ ಕೀರ್ತಿನಾಥ ಕರ್ತುಕೋಟಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ. ಇದು ಯಾರ ಒಂದು ಪ್ರಸಿದ್ಧ PhD ಮಹಾಪ್ರಬಂಧವಾಗಿದೆ ಅಂತ ಅಂದರೆ ಡಾಕ್ಟರ್ MM ಕಲಬುರ್ಗಿ ಅವ್ರದ್ದು.
ನೆಕ್ಸ್ಟ್ ಒಂದು ಕನ್ನಡ ಛಂದೋಚಿಂತನೆಯ ಕುರಿತು ರಚಿತವಾದ ಕೃತಿಗಳು ಮತ್ತು ಕರ್ತೃಗಳ ಪಟ್ಟಿಯನ್ನು ನೀಡಲಾಗಿದ್ದು ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವುದು ಹೊಂದಾಣಿಕೆ ಆಗಲ್ಲ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಕವೀಶ್ವರ ನರಸಪ್ಪ, ಕರ್ನಾಟಕ ಛಂದೋ ಮಂಜರಿ, ನೆಕ್ಸ್ಟ್ ಕರ್ನಾಟಕ ಛಂದೋಲಂಕಾರ, ಸಾಹಿತ್ಯ ಲಕ್ಷಣ ಸಂಗ್ರಹ, ಚಾವಲಿ ರಾಮಸ್ವಾಮಿ ಶಾಸ್ತ್ರಿ, ನೆಕ್ಸ್ಟು ಛಂದೋ ವಿಕಾಸ BM ಶ್ರೀಕಂಠಯ್ಯ, ನೆಕ್ಸ್ಟು ಕನ್ನಡ ಛಂದಸ್ಸು TV ವೆಂಕಟಾಚಲಶಾಸ್ತ್ರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೊಟ್ಟಿರುವ ಜೋಡಿಗಳಲ್ಲಿ ಯಾವ ಒಂದು ಜೋಡಿ ಹೊಂದಾಣಿಕೆಯಾಗಲ್ಲ ಅಂತ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ. ಛಂದೋ ವಿಕಾಸ ಬಂದ್ಬಿಟ್ಟು BM ಶ್ರೀಕಂಠಯ್ಯ ಅವ್ರದ್ದು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಇದು ಹೊಂದಾಣಿಕೆ ಆಗಲ್ಲ. ನೆಕ್ಸ್ಟ್ ಒಂದು ಪ್ರಾಚೀನ ಕರ್ನಾಟಕದ ಒಂದು ಸುಪ್ರಸಿದ್ಧ ವಿಶ್ವಕೋಶವಾದ ಮಾನಸೋಲ್ಲಾಸವನ್ನು ಯಾರು ರಚಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಮಾನಸೋಲ್ಲಾಸ ಅದನ್ನ ಕೇಳ್ತಾರೆ. ರುದ್ರಭಟ್ಟ, ಮುದ್ದಣ, ನೆಕ್ಸ್ಟು ನಂಜುಂಡ, ಮೂರನೇ ಸೋಮೇಶ್ವರ ಅಂತ ಕೊಟ್ಟಿದ್ದಾರೆ. ಇದು ಯಾರು ಈ ಒಂದು ಕೃತಿಯನ್ನು ರಚಿಸಿದವರು ಯಾರು ಅಂತ ಅಂದರೆ ಆಪ್ಷನ್ನು ಡಿ ಈಸ್ ಕರೆಕ್ಟು, ಮೂರನೇ ಸೋಮೇಶ್ವರ. ನೆಕ್ಸ್ಟ್ ಒಂದು ಈ ಕೆಳಗಿನ ಯಾವ ವಿದ್ವಾಂಸರು ಹಸ್ತಪ್ರತಿಗಳನ್ನು ಪ್ರಥಮ ದರ್ಜೆ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ದರ್ಜೆಯ ಹಸ್ತಪ್ರತಿಗಳೆಂದು ವರ್ಗೀಕರಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. H ದೇವಿರಪ್ಪ, ಸೀತಾರಾಮ ಜಾಗೀರದಾರ, ನೆಕ್ಸ್ಟು DL ನರಸಿಂಹಾಚಾರ್ಯ, ನೆಕ್ಸ್ಟು ಡಾಕ್ಟರ್ BR ಹಿರೇಮಠ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ, H ದೇವಿರಪ್ಪ. ಸುಮಾರು 25ಕ್ಕೂ ಹೆಚ್ಚು ಕೃತಿಗಳನ್ನು ಸಂಪಾದಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ಮಹತ್ವದ ಕೊಡುಗೆ ನೀಡಿದ ವಚನ ಪಿತಾಮಹ ಪಾಗು ಹಳಕಟ್ಟಿಯವರಿಂದ ಈ ಕೆಳಗಿನ ಯಾವ ಕೃತಿ ಸಂಪಾದಿಸಲ್ಪಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಶೂನ್ಯ ಸಂಪಾದನೆ, ಮೋಳಿಗೆ ಮಾರಯ್ಯನ ವಚನಗಳು, ನೆಕ್ಸ್ಟು ಗದಾ ಯುದ್ಧ ಸಂಗ್ರಹ, ದೇವರ ದಾಸಿಮಯ್ಯನ ವಚನಗಳು ಅಂತ ಕೊಟ್ಟಿದ್ದಾರೆ. ಪಾಗು ಹಳಕಟ್ಟಿಯವರಿಂದ ಈ ಒಂದು ಯಾವ ಕೃತಿ ಸಂಪಾದಿಸಲ್ಪಟ್ಟಿಲ್ಲ ಅಂತ ಅಂದರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ, ಗದಾ ಯುದ್ಧ ಸಂಗ್ರಹ. ಇವು ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ನೋಡೋದಾದರೆ ಕಳ್, ದೀರ್, ಹಾರ್, ಈರ್, ನೆಕ್ಸ್ಟು ಹಾನ್, ಇನ್, ನೆಕ್ಸ್ಟು ಅಲ್ಲಿ, ಆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಈ ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಯಾವುದು ಅಂತ ನೋಡೋದಾದರೆ ಆಪ್ಷನ್ ಎ ಆಗುತ್ತೆ, 3 ಮತ್ತು 4. 3 ಆನ್, ಇನ್ನು ಅನ್ನೋದು ಮತ್ತು ಅಲ್ಲಿ, ಆ ಅನ್ನೋದು ಇವು ಕನ್ನಡದ ವಿಭಕ್ತಿ ಪ್ರತ್ಯಯಗಳು. ಜಾನಪದ ಕ್ಷೇತ್ರ ಕಾರ್ಯಕರ್ತನಿಗಿರಬೇಕಾದ ಅರ್ಹತೆಗಳು ಅಂತ ಕೊಟ್ಟಿದ್ದಾರೆ. ಆ ಕ್ಷೇತ್ರದ ಪ್ರಾಥಮಿಕ ತಿಳುವಳಿಕೆ, ಆಧುನಿಕ ಉಡುಗೆ ತೊಡುಗೆ, ನೆಕ್ಸ್ಟು ಅಪಾರ ಹಳೆಗನ್ನಡ ಪಾಂಡಿತ್ಯ, ನೆಕ್ಸ್ಟು ವೈಜ್ಞಾನಿಕ ಉಪಕರಣಗಳ ಬಳಕೆ ಅಂತ ಕೊಟ್ಟಿದ್ದಾರೆ. ಅವ್ರಿಗಿರಬೇಕಾದ ಏನು ಅರ್ಹತೆಗಳು ಅಂತ ಇಲ್ಲಿ ನೋಡೋದಾದರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ, 1 ಮತ್ತು 4. ಆ ಕ್ಷೇತ್ರದ ಪ್ರಾಥಮಿಕ ತಿಳುವಳಿಕೆ ಬಗ್ಗೆ ಇರಬೇಕು. ನೆಕ್ಸ್ಟು ವೈಜ್ಞಾನಿಕ ಉಪಕರಣಗಳ ಬಳಕೆ ಬಗ್ಗೆ ಗೊತ್ತಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಇರಬೇಕಾದ ಅರ್ಹತೆಗಳು. ನೆಕ್ಸ್ಟ್ ಒಂದು ಕೆಳಗೆ ಕೊಟ್ಟಿರುವ ರಸಗಳ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ವೀರ, ಅದ್ಭುತ, ಶೃಂಗಾರ, ಹಾಸ್ಯ, ರೌದ್ರ, ಕರುಣ, ಭಯ, ಬೀಭತ್ಸ ಅಂತ ಕೊಟ್ಟಿದ್ದಾರೆ. ಶೃಂಗಾರ, ಹಾಸ್ಯ, ವೀರ, ಕರುಣ, ರೌದ್ರ, ಭಯ, ಬೀಭತ್ಸ, ನೆಕ್ಸ್ಟ್ ಅದ್ಭುತ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕಾಲಾನುಕ್ರಮದಲ್ಲಿ ಅಂದರೆ ಅನುಕ್ರಮಣಿಕೆಯಲ್ಲಿ ಯಾವುದು ಸರಿಯಾಗಿದೆ ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ಕರೆಕ್ಟ್ ಆಗಿದೆ. ಫಸ್ಟು ಶೃಂಗಾರ ಬರುತ್ತೆ, ನೆಕ್ಸ್ಟು ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಲಾಸ್ಟಿಗೆ ಅದ್ಭುತ ಬರುತ್ತೆ. ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒಂದು ಈ ಕೆಳಗಿನ ಕಾವ್ಯ ಮೀಮಾಂಸಕರ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅದೇ ರೀತಿ ಕ್ವಶನ್ನ ಕೇಳಿದ್ದಾರೆ. ಕುಂತರ, ಭರತ, ವಿಶ್ವನಾಥ, ದಂಡಿ, ರುದ್ರಟ ಅಂತ ಕೊಟ್ಟಿದ್ದಾರೆ. ಭರತ, ರುದ್ರಟ, ದಂಡಿ, ಕುಂತಕ, ನೆಕ್ಸ್ಟ್ ವಿಶ್ವನಾಥ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕರೆಕ್ಟಾಗಿ ಯಾವುದು ಕಾಲಾನುಕ್ರಮಣಿಕೆಯಲ್ಲಿ ಇದೆ ಅಂತ ನೋಡೋದಾದರೆ ಡಿ ಕರೆಕ್ಟ್ ಆಗಿರೋ ಆನ್ಸರು. ಭರತ, ದಂಡಿ, ರುದ್ರಟ, ಕುಂತಕ ಮತ್ತು ವಿಶ್ವನಾಥ ಅನ್ನೋದು ಕರೆಕ್ಟು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಸಾಹಿತಿಗಳ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಯಾವ್ದು ಫಸ್ಟ್ ಬಂದಿದೆ ಅದನ್ನ ನಾವು ಇಲ್ಲಿ ಆರ್ಡರ್ ವೈಸ್ ನಾವು ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿ ಕರೆಕ್ಟ್ ಆಗಿದೆ. ಫಸ್ಟು ಕುವೆಂಪು, ಆಮೇಲೆ ರಂಶ್ರೀ ಮುಗುಳಿ, ನೆಕ್ಸ್ಟು ದಾರಾ ಬೇಂದ್ರೆ, ನೆಕ್ಸ್ಟು ಶಿವರಾಮ ಕಾರಂತ. ಇದಕ್ಕೆ ರೈಟ್ ಆಗಿರೋ ಆನ್ಸರು ಕುವೆಂಪು, ರಂಶ್ರೀ ಮುಗುಳಿ, ದಾರಾ ಬೇಂದ್ರೆ, ಶಿವರಾಮ ಕಾರಂತ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್. ನೆಕ್ಸ್ಟ್ ಒಂದು ಈ ಕೆಳಗಿನ ಯಾವ ವಿಮರ್ಶಾ ಕೃತಿಗಳು ಹಾಗೂ ಅವುಗಳ
ಕರ್ತೃಗಳ ಹೆಸರು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಆಧುನಿಕ ಭಾಷೆಯ ವಿಮರ್ಶೆ LS ಶೇಷಗಿರಿರಾವ್. ನೆಕ್ಸ್ಟು ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು H ತಿಪ್ಪೇರುದ್ರಸ್ವಾಮಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ವಿಮರ್ಶೆಯ ಪರಿಭಾಷೆ ಸಾಶಿ ಮರುಳಯ್ಯ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಕಾವ್ಯ ಕಲ್ಪನೆ M ಚಿದಾನಂದ ಮೂರ್ತಿ ಅಂತ ಕೊಟ್ಟಿದ್ದಾರೆ. ಸರಿಯಾಗಿ ಯಾವುದು ಹೊಂದಾಣಿಕೆ ಆಗುತ್ತೆ ಅಂತ ನೋಡೋದಾದರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಒಂದಾಗುತ್ತೆ. ಆಪ್ಷನ್ನು ಎ ಕರೆಕ್ಟು. 1 ಮತ್ತು 2 ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಇಂಗ್ಲೀಷ್ ಭಾಷೆಯಲ್ಲಿ ಆಧುನಿಕ ಭಾಷೆಯ ವಿಮರ್ಶೆ ಯಾರು ಬರೆದರು ಅಂತ ಅಂದರೆ LS ಶೇಷಗಿರಿರಾವ್ ಆಗುತ್ತೆ. ನೆಕ್ಸ್ಟು ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು ಬರೆದವರು H ತಿಪ್ಪೇರುದ್ರಸ್ವಾಮಿ. ಇವುಗಳು ಕನ್ನಡದ ಪ್ರಸಿದ್ಧ ಪ್ರಬಂಧ ಕೃತಿಗಳು ಅಂತ ಕೊಟ್ಟಿದ್ದಾರೆ. ಯಾವ್ಯಾವುದು ಅಂತ ಅಂದರೆ ಹುಳಿ ಮಾವಿನ ಮರ, ಉರಿ ಬರಲಿ ಸಿರಿ ಬರಲಿ, ನಮ್ಮೂರಿನ ರಸಿಕರು, ಹರಿಜನೋದ್ಧಾರ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಸರಿ ಅಂತ ನೋಡೋದಾದರೆ ಇದು ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. 3 ಮತ್ತು 4 ನಮ್ಮೂರಿನ ರಸಿಕರು ಮತ್ತು ಹರಿಜನೋದ್ಧಾರ ಅನ್ನೋದು ಕರೆಕ್ಟಾಗಿರೋ ಈ ಒಂದು ಕೃತಿಗಳಾಗುತ್ತೆ, ಪ್ರಬಂಧ ಕೃತಿಗಳು. ನೆಕ್ಸ್ಟ್ ಒನ್ನು ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಶಬ್ದಂ ಸಾಹಿತ್ಯ ಕಾವ್ಯಂ ಭಾಮಹ ಅವರು ಬರೆದಿದ್ದಾರೆ. ನೆಕ್ಸ್ಟು ವಾಕ್ಯಂ ರಸಾತ್ಮಕಂ ಕಾವ್ಯಂ ರಾಜಶೇಖರ. ನೆಕ್ಸ್ಟು ವಿಭಾನುಭಾವ ವ್ಯಭಿಚಾರಿ ಸಂಯೋಗಾದ್ರ ಸನಿಷ್ಪತಿ ಯಾರು ಬರೆದರು ಅಂದರೆ ಭರತ. ನೆಕ್ಸ್ಟು ರೀತಿರಾತ್ಮ ಕಾವ್ಯಸ್ಯ ಅಂತ ಕೊಟ್ಟಿದ್ದಾರೆ ಕ್ಷೇಮೇಂದ್ರ. ಇದರಲ್ಲಿ ಕರೆಕ್ಟಾಗಿ ಹೊಂದಾಣಿಕೆ ಆಗಿಲ್ಲ ಯಾವುದು ಅನ್ನೋದ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. 2 ಮತ್ತು 4 ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಇವು ತದ್ಭವ ಪದಗಳು ಅಂತ ಕೊಟ್ಟಿದ್ದಾರೆ. ತಟ, ಕೋವಣ, ಆಕಾರ, ನೆಕ್ಸ್ಟು ಬೆನಕ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಸರಿಯಾದ ತದ್ಭವ ಪದಗಳು ಯಾವುದು ಅಂತ ನೋಡಬೇಕಾಗುತ್ತೆ. ಇದಕ್ಕೆ ರೈಟ್ ಆಗಿರೋ ಆನ್ಸರು ಬಿ ಆಗುತ್ತೆ. 2 ಮತ್ತು 4 2 ಅಂತ ಅಂದರೆ ಕೋವಣ ಮತ್ತು ಬೆನಕ, ಇದು ಕರೆಕ್ಟು ತದ್ಭವ ಪದಗಳು. ನೆಕ್ಸ್ಟ್ ಒನ್ನು ಭಾಮಹನ ಕಾವ್ಯ ತತ್ವದ ಹೇಳಿಕೆಗಳಲ್ಲಿ ಯಾವುದು ವ್ಯತಿರಿಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ. ಶಬ್ದ ಮತ್ತು ಅರ್ಥಗಳೆರಡರಲ್ಲಿಯೂ ಕಂಡುಬರುವ ಮೋಕ್ರೋಕ್ತಿಯನ್ನು ಮಾತ್ರ ಅಲಂಕಾರಗಳೆಂದನು. ನೆಕ್ಸ್ಟು ಅಲಂಕಾರಗಳೇ ಕಾವ್ಯದ ಸಾರಸರ್ವಸ್ವ, ಅವಿಲ್ಲದೆ ಹೋದರೆ ಕಾವ್ಯತ್ವ ಸಿದ್ಧಿಸುವುದೇ ಇಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ವೈದರ್ಭಿಯಾಗಲಿ ಗೌಡಿಯಾಗಲಿ ಅಲಂಕಾರ ಸಮನ್ವಿತವಾಗಿದ್ದರೆ ಶ್ರೇಷ್ಠವೆನಿಸಿಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾವ್ಯಕ್ಕೆ ಆತ್ಮಸ್ವರೂಪವಾದ ಅಂಶ ಒಂದುಂಟೆಂದು ಮೊದಲು ಹೇಳಿದನು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ವ್ಯತಿರಿಕ್ತವಾಗಿದೆ ಆ ತತ್ವಕ್ಕೆ? ಭಾಮಹನ ಕಾವ್ಯದ ತತ್ವದ ಹೇಳಿಕೆಗಳಲ್ಲಿ ಯಾವುದು ವ್ಯತಿರಿಕ್ತವಾಗಿದೆ ಅಂತ ಇಲ್ಲಿ ನೋಡೋದಾದರೆ ಆಪ್ಷನ್ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಕಾವ್ಯಕ್ಕೆ ಆತ್ಮಸ್ವರೂಪವಾದ ಅಂಶ ಒಂದುಂಟೆಂದು ಮೊದಲು ಹೇಳಿದನು. ನೆಕ್ಸ್ಟ್ ಒನ್ನು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ವಿಭಾವ, ಅನುಭಾವ, ನೆಕ್ಸ್ಟು ವ್ಯಭಿಚಾರಿ ಅಥವಾ ಸಂಚಾರಿ ಭಾವ, ಸ್ಥಾಯಿ ಭಾವ ಅಂತ ಇಲ್ಲಿ ಪಟ್ಟಿ 1ರಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಪಟ್ಟಿನಲ್ಲಿ ಲೋಕಾನುಭವ ಪರಿವರ್ತನೆಗೊಂಡು ಕಲಾರೂಪ ಪಡೆಯುವುದು. ನೆಕ್ಸ್ಟು ಭಾವದ ಪರಿಣಾಮ ದೈಹಿಕ ಚಲನವಲನಗಳಲ್ಲಿ ಪ್ರಕಟವಾಗುವುದು. ಸ್ಥಾಯಿ ಭಾವಕ್ಕೆ ಪೋಷಕರಾಗಿ ಬರುವ ಅಪ್ರಧಾನ ಭಾವಗಳು. ನೆಕ್ಸ್ಟು ಹೊರಜಗತ್ತಿನ ಪ್ರಚೋದನೆಗೆ ನಮ್ಮ ಮನಸ್ಸು ತೋರಿಸುವ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2ನಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. ಎಗೆ 1, ವಿಭಾವಗೆ 1 ಕರೆಕ್ಟ್ ಆಗಿದೆ. ನೆಕ್ಸ್ಟು ಬಿಗೆ 2, ಅನುಭವಕ್ಕೆ 2 ಕರೆಕ್ಟ್ ಆಗಿದೆ. ಸಿಗೆ ಸಿ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟು ಡಿಗೆ ಡಿ ಕರೆಕ್ಟ್ ಆಗಿದೆ. ಎಲ್ಲದೂ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ ಅವರೇನೆ. ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. ಔಚಿತ್ಯ ತತ್ವದ ಪ್ರತಿಪಾದಕ ಲಕ್ಷಣಿಕರಿವರು ಅಂತ ಕೊಟ್ಟಿದ್ದಾರೆ. ಕುಂತಕ, ಅಭಿನವ ಗುಪ್ತ, ನೆಕ್ಸ್ಟು ಆನಂದವರ್ಧನ, ಬಟ್ಟಲೊಲ್ಲಾಟ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ರುದ್ರಟ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡೋದಾದರೆ 83ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ. ಅರಿಸ್ಟಾಟಲ್ನ ಕೆಥಾರ್ಸಿಸ್ ಪರಿಕಲ್ಪನೆಗೆ ಸಾಮ್ಯತೆ ಇರುವ ಭಾರತೀಯ ಕಲ್ಪನೆ ಯಾವುದು ಅಂತ ಕೊಟ್ಟಿದ್ದಾರೆ. ಔಚಿತ್ಯ, ಧ್ವನಿ ಸಿದ್ಧಾಂತ, ರಸ ಸಿದ್ಧಾಂತ, ನೆಕ್ಸ್ಟು ವಕ್ರೋಕ್ತಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ರಸ ಸಿದ್ಧಾಂತ. ಇವುಗಳು ಕೋಲ್ರಿಜ್ ರವರ ಕಾವ್ಯ ಕಲ್ಪನೆಗಳು ಅಂತ ಕೊಟ್ಟಿದ್ದಾರೆ. ಪರ್ಸನಲೈಸೇಷನ್, ನೆಕ್ಸ್ಟು ಫ್ಯಾನ್ಸಿ ಅಂತ ಕೊಟ್ಟಿದ್ದಾರೆ. ಇಮ್ಯಾಜಿನೇಷನ್ ಅಂತ ಕೊಟ್ಟಿದ್ದಾರೆ. ಆಬ್ಜೆಕ್ಟಿವ್, ಕೋರಿಲೇಷನ್ ಅಂತ ಕೊಟ್ಟಿದ್ದಾರೆ. ಯಾವುದು ಇವು ಕರೆಕ್ಟ್ ಆಗಿದೆ, ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಆಗಿದೆ. 2 ಮತ್ತು 3. ನೆಕ್ಸ್ಟ್ ಒನ್ ನೋಡಿ, ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. 9ನೇ ಶತಮಾನ, ನೆಕ್ಸ್ಟು ಸಾಹಿತ್ಯದ ಉದಯದ ಕಾಲ, ನೆಕ್ಸ್ಟು ಸಾಹಿತ್ಯ ಪ್ರಕಾರ ಅಂತ ಕೊಟ್ಟಿದ್ದಾರೆ. 9ನೇ ಶತಮಾನ, 10ನೇ ಶತಮಾನ, 12ನೇ ಶತಮಾನ, 14ನೇ ಶತಮಾನ. ಪಟ್ಟಿ ಬಿನಲ್ಲಿ
ಚಂಪು, ನೆಕ್ಸ್ಟು ಷಟ್ಪದಿ, ಚತ್ತಣ ಬೇದಂಡೆ ವಚನ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಮ್ಯಾಚ್ ಮಾಡೋಣ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಯಾವುದು ಅಂತ ಅಂದರೆ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಎಗೆ 3 ಎಲ್ಲಿದೆ ಅದನ್ನು ಮ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿಗೆ 1 10ನೇ ಶತಮಾನದಲ್ಲಿ ಚಂಪು ಬರುತ್ತೆ. ನೆಕ್ಸ್ಟು ಸಿಗೆ 4 12ನೇ ಶತಮಾನದಲ್ಲಿ ವಚನ. ನೆಕ್ಸ್ಟು ಡಿಗೆ 2 ಆಗುತ್ತೆ 14ನೇ ಶತಮಾನದಲ್ಲಿ ಷಟ್ಪದಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಎಂಬ ಆಂಗ್ಲ ಭಾಷೆಯ ಶಿಶುಗೀತೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತ ಅಂದರೆ ಎಸ್.ಜಿ. ನರಸಿಂಹಾಚಾರ್. ಆಪ್ಷನ್ ಡಿ ಈಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಂಶ ಷಟ್ಪದಿಯ ಮೊದಲ ಅರ್ಧದಲ್ಲಿ ಬರುವ ಗಣಗಳ ವಿನ್ಯಾಸ ಅಂತ ಕೊಟ್ಟಿದ್ದಾರೆ. 7 ವಿಷ್ಣುಗಣಗಳು, 1 ಬ್ರಹ್ಮಗಣ, 6 ವಿಷ್ಣುಗಣ, ನೆಕ್ಸ್ಟು 6 ವಿಷ್ಣುಗಣ, 1 ರುದ್ರಗಣ, ನೆಕ್ಸ್ಟು 1 ಬ್ರಹ್ಮ, 5 ವಿಷ್ಣು ಮತ್ತು 1 ರುದ್ರಗಣ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲ ಅರ್ಧದಲ್ಲಿ ಬರುವ ಗಣಗಳ ವಿನ್ಯಾಸ ಯಾವುದು ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ. 6 ವಿಷ್ಣುಗಣ, 1 ರುದ್ರಗಣ. ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಹಳೆಗನ್ನಡದ ದೇಗುಲಮಾನ್ ನಡುಗನ್ನಡದಲ್ಲಿ ದೇಗುಲಮನ್ ಆದರೆ ಹೊಸಗನ್ನಡದಲ್ಲಿ ಎಂದಾಗುತ್ತದೆ ಅಂತ ಕೊಟ್ಟಿದ್ದಾರೆ. ದೇಗುಲವನ್ನು ದೇವಾಲಯವನ್ನು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ. ದೇಗುಲವನ್ನು ಅನ್ನೋದು ಇದಕ್ಕೆ ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್, ದೇಗುಲವನ್ನು. ಭಾಷಿಕ ವ್ಯತ್ಯಾಸಗಳನ್ನು ರೇಖೆಯ ಮುಖಾಂತರ ತೋರಿಸುವ ಘಟಕ ಯಾವುದು ಅಂತ ಕೊಟ್ಟಿದ್ದಾರೆ. ಭಾಷಾ ಭೂಗೋಳ, ಉಪಭಾಷಾ ಸರಹದ್ದು, ನೆಕ್ಸ್ಟು ಭಾಷಾ ಭೂಪಟ, ಸೀಮಾ ರೇಖೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಸೀಮಾ ರೇಖೆ ಅನ್ನೋದು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ತಪ್ಪಾಗಿ ಹೊಂದಾಣಿಕೆಯಾಗಿರುವ ಜೋಡಿ ಯಾವುದು ಅಂತ ಕೊಟ್ಟಿದ್ದಾರೆ. ಯಾವುದು ತಪ್ಪಾಗಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಅದರಲ್ಲಿ ಕಾರಯತ್ರಿ ಪ್ರತಿಭೆ ಮತ್ತು ಭಾವಯತ್ರಿ ಪ್ರತಿಭೆ ರಾಜಶೇಖರ ಅಂತ ಕೊಟ್ಟಿದ್ದಾರೆ. ಕಲ್ಪನಾ ಪ್ರತಿಭೆ, ಉಪಮಾ ಪ್ರತಿಭೆ ಮತ್ತು ದರ್ಶನ ಪ್ರತಿಭೆ ಕುವೆಂಪು. ವಸ್ತುನಿಷ್ಠ ಪ್ರತಿಭೆ ಮತ್ತು ವ್ಯಕ್ತಿನಿಷ್ಠ ಪ್ರತಿಭೆ ಅರಬಿಂದೋ. ನೆಕ್ಸ್ಟು ಶ್ರವಣ ಪ್ರತಿಭೆ ಕೀಟ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹೊಂದಾಣಿಕೆಯಾಗಿಲ್ಲದ ಜೋಡಿ ಯಾವುದು ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 91ಗೆ ಡಿ ಆಗುತ್ತೆ, ಶ್ರವಣ ಪ್ರತಿಭೆ ಕಿಡ್ಸ್ ಅಂತ. ನೆಕ್ಸ್ಟ್ ನೋಡಿ, ಪುಸ್ತಕದ ಬದನೆ ಕಾಯುವುದು ಇದು ಈತನ ಪ್ರಯೋಗ ಯಾರ್ದು ಅಂತ ಅಂದರೆ ರತ್ನಾಕರವರ್ಣಿ, ರಾಘವಂಕ, ಮುದ್ದಣ್ಣ, ಆಸಗ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಆನ್ಸರ್ ಬಂದುಬಿಟ್ಟು 92ಗೆ ಯಾರ್ದು ಅಂತ ಅಂದರೆ ರತ್ನಾಕರವರ್ಣಿ. ಆಪ್ಷನ್ ಎ ಈಸ್ ರೈಟ್. ರಾಷ್ಟ್ರಭಕ್ತಿ, ರಾಷ್ಟ್ರಶಕ್ತಿ, ಜ್ವಾಲಾಮುಖಿ, ವೇದನ, ನಿವೇದನ ಕವನ ಸಂಕಲನಗಳನ್ನು ರಚಿಸಿದ ಕವಯಿತ್ರಿ ಯಾರು ಅಂತ ಕೊಟ್ಟಿದ್ದಾರೆ. ವೈದೇಹಿ, ತಿರುಮಲೆ ರಾಜಮ್ಮ, ಕೊಡಗಿನ ಗೌರಮ್ಮ, ವಿಜಯ ದಬ್ಬೆ ಅಂತ ಕೊಟ್ಟಿದ್ದಾರೆ. ಇವುಗಳ ಕವನ ಸಂಕಲನಗಳನ್ನು ರಚಿಸಿದ ಕವಯಿತ್ರಿ ಯಾರು ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತಿರುಮಲೆ ರಾಜಮ್ಮ. ಆಪ್ಷನ್ 3 ಈಸ್ ರೈಟ್. ನೆಕ್ಸ್ಟ್ ವಿಕರಣ ಪ್ರತ್ಯಯಗಳು ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಕಾಲಸೂಚಕ ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳು, ನೆಕ್ಸ್ಟು ಅಖ್ಯಾತ ಪ್ರತ್ಯಯಗಳು, ತದ್ದಿತ ಪ್ರತ್ಯಯಗಳು ಅಂತ ಕೊಟ್ಟಿದ್ದಾರೆ. ವಿಕರಣ ಪ್ರತ್ಯಯಗಳು ಎಂದರೆ ಆಪ್ಷನ್ 1 ಕಾಲಸೂಚಕ ಪ್ರತ್ಯಯಗಳು. ಆಪ್ಷನ್ 1 ಈಸ್ ಕರೆಕ್ಟ್. ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೇಡಿಯಾಪು ಕೃಷ್ಣ ಭಟ್ಟ, ಪೂತಿ ನರಸಿಂಹಾಚಾರ್, ನೆಕ್ಸ್ಟು ದೇವಡು ನರಸಿಂಹಶಾಸ್ತ್ರಿ, ಶಂಕರ ಮೋಕಾಶಿ ಪುಣೇಕರ ಅಂತ ಕೊಟ್ಟಿದ್ದಾರೆ. ವಿಚಾರ ಪ್ರಪಂಚ, ಇದರಲ್ಲಿ ಪಟ್ಟಿ ಬಿನಲ್ಲಿ ಶ್ರೀಹರಿಚರಿತೆ, ನೆಕ್ಸ್ಟು ಮಹಾಕ್ಷತ್ರಿಯ, ಭುವನದ ಭಾಗ್ಯ, ನೆಕ್ಸ್ಟು ಅವಧೇಶ್ವರಿ ಅಂತ ಕೊಟ್ಟಿದ್ದಾರೆ ಮ್ಯಾಚ್ ಮಾಡೋಕ್ಕೆ. ಸೊ ಮ್ಯಾಚ್ ಮಾಡೋಣ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 95ಗೆ ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು ಅಂತ ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿನಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡೋಣ. ಎಗೆ 1 ಕರೆಕ್ಟ್ ಆಗಿದೆ. ನೆಕ್ಸ್ಟು ಬಿಗೆ 2 ಪೂತಿ ನರಸಿಂಹಾಚಾರ್ಯದವ್ರದ್ದು ಶ್ರೀಹರಿಚರಿತೆ ಕರೆಕ್ಟ್ ಆಗಿದೆ. ನೆಕ್ಸ್ಟು ಸಿಗೆ 3ಗೆ ದೇವಡು ನರಸಿಂಹಶಾಸ್ತ್ರಿ ಮಹಾಕ್ಷತ್ರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಡಿಗೆ 5 ಶಂಕರ ಮೋಕಾಶಿ ಪುಣೇಕರ ಅವ್ರದ್ದು ಅವಧೇಶ್ವರಿ. ಮ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದಕ್ಕೆ ಕರೆಕ್ಟ್ ಆಗಿರೋ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿವರೆಗೂ ನಾನು ಈ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದೀನಿ. ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮ್ಗೆ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದಾರೆ, ಎಕ್ಸಾಮ್ನ ಯಾರೆಲ್ಲ ಬರೀತಿದ್ದಾರೆ ಅವ್ರಿಗೆ ಈ ಒಂದು ಕ್ವಶನ್ ಪೇಪರ್ ತುಂಬಾ ಯೂಸ್ಫುಲ್ ಆಗುತ್ತೆ. ಕಡ್ಡಾಯ ಕನ್ನಡ ಮತ್ತು ಕಮ್ಯುನಿಕೇಷನ್ ಪೇಪರಲ್ಲಿರೋ ಕನ್ನಡ ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರೋ ಈ ಒಂದು ವಿಡಿಯೋ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅಂದರೆ ವೀಡಿಯೋಸು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಏನೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.